ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ನಾನಿಲ್ಲಿ ನಾನ್ ಸ್ಟಿಕ್ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅಳತೆಯಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಜಾಸ್ತಿನಲ್ಲೇ ನೀರನ್ನು ಬಿಸಿ ಮಾಡ್ತಾ ಇದ್ದೀನಿ. ಅದರೊಳಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಳುಪ್ಪು ಹಾಕ್ತಾ ಇದ್ದೀನಿ. ಯಾಕಂತಂದರೆ ಮುದ್ದೆ ಗಂಟು ಆಗಬಾರ್ದು ಅಂತ. ಇವಾಗ ನೀರು ಬಿಸಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಸೇರಿಸಿದ್ರೆ, ಅಡುಗೆ ಎಣ್ಣೆನ ಹಾಕಿದ್ರೆ ಮುದ್ದೆ ಸ್ಮೂತಾಗಿ ಮತ್ತು ನೈಸಾಗಿರುತ್ತೆ, ಮೆದುವಾಗಿರುತ್ತೆ, ಕೈಗೆ ಜಾಸ್ತಿ ಅಂಟಲ್ಲ. ಪಾತ್ರೆನಲ್ಲಿ ಮಾಡಿದ್ರೆ ಮುದ್ದೆ ಕೋಲಲ್ಲಿ ಮಾಡ್ಬೋದು. ಅದು ಒಂದು 2-3 ಜನಕ್ಕೆ ಆದರೆ ಪಾತ್ರೆ ಮತ್ತು ಮುದ್ದೆ ಕೋಲಲ್ಲಿ ಮಾಡ್ಬೋದು. ಒಬ್ಬರಿಗಾದರೆ ಬೇಗನೆ ಮಾಡ್ಕೋಬೇಕು ಅಂತ ಇದ್ದರೆ ಈ ರೀತಿ ಬಾಣಲೆ ಅಥವಾ ಈ ಥರ ಅಗಲವಾದ ಪಾತ್ರೆಗಳಲ್ಲಿ ಇಟ್ಕೊಂಡು ಮಾಡ್ಕೋಬೋದು. ಈಗ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿದ್ದೀನಿ. ಅದು ತುಂಬ ಬಿಸಿ ಆಗಬೇಕು. ಒಂದು 5ರಿಂದ 10 ನಿಮಿಷ ತಗೊಳುತ್ತೆ. ಬಿಸಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನೊರೆ ಮೇಲೆ ಬಂದಾಗ ಅದಕ್ಕೆ ಹದವಾದ 1 ಕಪ್ಪಷ್ಟು ರಾಗಿ ಹಿಟ್ಟು ಸೇರಿಸ್ಕೋಬೇಕು. ಇದು ಬಿಸಿ ಆಗೋಕ್ಕೇ ಒಂದು 10ರಿಂದ 15 ನಿಮಿಷ ತಗೊಳತ್ತೆ. ಈ ರೀತಿ ಮಾಡೋದ್ರಿಂದ ಬೇಗನೆ ರಾಗಿ ಮುದ್ದೆ ತಯಾರಿಸ್ಕೋಬೋದು. ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಒಂದು ಕಪ್ಪಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಇವಾಗ 1 ಕಪ್ಪಷ್ಟು ರಾಗಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಹಾಕಿದ ನಂತರ ಒಂದು ಅರಳೆ ಅಥವಾ ಸೌಟಲ್ಲಿ, ಅಂದರೆ ದೋಸೆ ಎತ್ತೋ ತವಾದಲ್ಲಿ ಮಾಡ್ಬೋದು, ಸೌಟಲ್ಲಿ ಆಗಲ್ಲ. ದೋಸೆ ಎತ್ತೋ ತವಾದಲ್ಲಾದರೆ ಹಿಟ್ಟು ಗಂಟಾಗದೇ ಇರೋ ರೀತಿ ಸ್ಮ್ಯಾಶ್ ಮಾಡ್ಬೋದು. ಈ ರೀತಿ ಬಿಸಿ ಇರುವಾಗಲೇ ಹಿಟ್ಟನ್ನು ತುಂಬ ನಿಧಾನವಾಗಿ ನಾದ್ಕೋಬೇಕು. ಈ ರೀತಿ ಪಾತ್ರೆಯಲ್ಲಾದರೆ ಅದನ್ನು ಕೆಳಗೆ ಇರಿಸಿ ಕಾವುಗೋಲ್ ಅಂತ ಕೊಟ್ಟು ಅದಕ್ಕೆ ಮುದ್ದೆ ಕೋಲು ಹಾಕಿ ಅದನ್ನು ಸ್ಮ್ಯಾಶ್ ಮಾಡ್ತೀವಿ, ಅಂದರೆ ತಿರುಗ್ತೀವಿ ಮುದ್ದೆ ಕೋಲಿನಲ್ಲಿ. ಆದರೆ ಇಲ್ಲಿ ದೋಸೆ ಎತ್ತೋ ಸೌಟಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಹಾಗೆ ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಜಾಸ್ತಿ ಇದ್ದರೆ ಹಿಟ್ಟು ತಳ ಹಿಡಿಯುತ್ತೆ. ಆದ್ದರಿಂದ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಗಂಟಾಗಲ್ಲ ರಾಗಿ ಮುದ್ದೆ. ಇವಾಗೆಲ್ಲ ಎಲ್ಲರೂ ಮುದ್ದೆ ಕೋಲಲ್ಲಿ ಮಾಡಬೇಕಂತ ಮುದ್ದೆನೇ ಮಾಡೋದು ತುಂಬ ಕಷ್ಟ ಅಂತಾರೆ. ಆದರೆ ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ನೀವು ಬೇಗನೆ ಮುದ್ದೆನ ಮಾಡ್ಕೋಬೋದು. ಈ ರೀತಿ ಎಲ್ಲ ನಾದಿದ ನಂತರ ಒಂದು ಗಂಟಿಲ್ದೇ ಇರೋ ರೀತಿ ನೀರು ಮತ್ತು ರಾಗಿ ಹಿಟ್ಟನ್ನು ಒಂದೇ ಸಮದಲ್ಲಿ ಹಾಕಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗಟ್ಟಿಯಾಗುತ್ತೆ, ಇಲ್ಲ ತೆಳು ಆಗುತ್ತೆ. ಈ ರೀತಿ ಒಂದು 5ರಿಂದ 10 ನಿಮಿಷ ಸ್ಮ್ಯಾಶ್ ಮಾಡ್ತಾನೆ ಇರಬೇಕು. ಆವಾಗ ಗಂಟಾಗೋದಿಲ್ಲ.
ಹಾಗೆ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗಳನ್ನ ನಾನು ಆವಾಗವಾಗ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಈಗ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಮುಚ್ಚಿ ಕಡಿಮೆ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಸಣ್ಣ ಫ್ಲೇಮಲ್ಲೇ ಬೇಯಬೇಕು, ಇಲ್ಲ ಅಂದರೆ ಅರ್ಧಂಬರ್ಧ ಬೇಯಿಸಿದ್ರೆ ಹೊಟ್ಟೆ ನೋವು ಬರುತ್ತೆ. ಇವಾಗ 10 ನಿಮಿಷ ಆಗಿದೆ ನೋಡಿ, ತೆಗೆದಿದ್ದೀನಿ. ಫುಲ್ ಬಾಣಲಿಗೆ ಅಂಟ್ಕೊಳ್ಳೋದೇ ಇಲ್ಲ, ಫುಲ್ ಬಿಟ್ಟಿರುತ್ತೆ. ಅದೇ ನಾವು ಪಾತ್ರೆಯಲ್ಲಿ ಮಾಡಿದ್ರೆ ಪಾತ್ರೆಯಲ್ಲೇ ಒಂದು ಅರ್ಧದಷ್ಟು ಮುದ್ದೆ ಉಳ್ಕೊಳ್ಳುತ್ತೆ. ಇವಾಗ ನೋಡಿ ಸ್ವಲ್ಪನೂ ಉಳ್ಕೊಳ್ಳಲ್ಲ, ವೇಸ್ಟು ಆಗೋದಿಲ್ಲ. ಬಿಸಿ ಇದೆ ತುಂಬ. ನಂತರ ನೋಡಿ ಈ ರೀತಿ ಎತ್ಕೊಂಡು ಬಾಲ್ ಆಕಾರದಲ್ಲಿ ಮುದ್ದೆ ಈ ಥರ ಕಟ್ಕೋಬೇಕು. ಬಿಸಿ ಇರುತ್ತೆ, ಸ್ವಲ್ಪ ನೀರು ಅಥವಾ ತುಪ್ಪ ಅಥವಾ ಎಣ್ಣೆ ಕೈಗೆ ಹಾಕ್ಕೊಂಡು ಮುದ್ದೆನ ನೈಸಾಗಿ ಕಟ್ಟಬೇಕು. ಬಾಲ್ ರೀತಿಲಿ ಕೈಗೆ ಅಂಟಬಾರ್ದು ಮುದ್ದೆ, ಹಾಗೆ ಅಂಟಿದ್ರೆ ಬೆಂದಿಲ್ಲ ಅಂತ, ಅಂಟಿಲ್ಲ ಅಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಬಾಣಲಿಲೂ ಅಷ್ಟೇ ಒಂದು ಸ್ವಲ್ಪನೂ ಉಳಿದಿಲ್ಲ, ಫುಲ್ ಚೆನ್ನಾಗಿ ಬೆಂದು ಬಿಟ್ಕೊಳ್ಳುತ್ತೆ. ಕೆಳಗಡೆ ರೊಟ್ಟಿ ಥರ ಉಳ್ಕೊಳ್ಳುತ್ತೆ, ಅದು ಸಪ್ರೇಟ್ ಎತ್ತಿಟ್ಬಿಟ್ಟು ಇದನ್ನು ಮುದ್ದೆ ಥರ ಮಾಡ್ಕೊಬೋದು. ಉಳ್ಕೆದು ಅದು ರಾಗಿ ರೊಟ್ಟಿ ಥರ ಆಗಿರುತ್ತೆ. ಗಟ್ಟಿ ಇರೋದು ರೊಟ್ಟಿ ಥರ ಆಗಿರುತ್ತೆ, ತೆಳು ಇರೋದು ಮುದ್ದೆ ಕಟ್ಕೋಬೋದು. 2 in 1 ಥರ ಆಗುತ್ತೆ. ಇದನ್ನು ಸಾಂಬಾರ್ ಜೊತೆ ಊಟ ಮಾಡ್ಬೋದು. ನಾನು ಇದಕ್ಕೆ ಮೂಲಂಗಿ ಬೇಳೆ ಸಾರು ಮತ್ತು ಮುದ್ದೆ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ತಯಾರಿಸಿದ ಮುದ್ದೆ ಮತ್ತು ಬೇಳೆ ಮೂಲಂಗಿ ಸಾಂಬಾರು ರೆಡಿ ಇದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟು ಹೊತ್ತು ಸಹನೆಯಿಂದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಇನ್ನಷ್ಟು ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.